ಕಳ್ಳರಿಗೆ ಸಿಂಹ ಸ್ವಪ್ನವಾದ ಸಬ್ ಇನ್ಸ್ಪೆಕ್ಟರ್. ಒಂದೇ ಕೇಸ್ನಲ್ಲಿ 6 ಪ್ರಕರಣದ ಒಡವೆ ರಿಕವರಿ ಮಾಡಿದ ರೋಚಕ ಸ್ಟೋರಿ. ಕಳ್ಳರಿಗೆ ಸಿಂಹ ಸ್ವಪ್ನವಾಗಿರುವ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂತನಕೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರಿಂದ ಮತ್ತೊಂದು ಭರ್ಜರಿ ಯಶಸ್ವಿ ಕಾರ್ಯಾಚರಣೆ ಜರುಗಿದೆ. 3 ಮಂದಿ ಖದೀಮ ಕಳ್ಳರನ್ನ ಬಂಧಿಸಿ ಒಟ್ಟು 6 ಕಳ್ಳತನ ಪ್ರಕರಣಗಳನ್ನು ರಿಕವರಿ ಮಾಡುವಲ್ಲಿ ಹಂದನಕೆರೆ ಪೊಲೀಸರು ಸಫಲರಾಗಿದ್ದಾರೆ. ಹಂದನಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಂಗುರುಬಾಗಿ, ದೊಡ್ಡ ಎಣ್ಣೆಗೆರೆ ಗ್ರಾಮಗಳಲ್ಲಿ ಚಿನ್ನಾಭರಣ ಕಳ್ಳತನ ಮಾಡಿದ್ದ ಕಳ್ಳರನ್ನ ಬೆನ್ನತ್ತಿದ್ದ ಪೊಲೀಸರು ತೀವ್ರ ಕಾರ್ಯಾಚರಣೆ ಮಾಡಿದ್ದಾರೆ. ಇದರಲ್ಲಿ ಮಾತ್ರವಲ್ಲದೆ ಹೊಸದುರ್ಗ ತಾಲೂಕಿನ ಅಜ್ಜಿಕಂಸಾಗರ, ಹೊಸ ಮಳಲಿ, ಕಾಚವರ ಮತ್ತು ಅರಸೀಕೆರೆ ತಾಲೂಕಿನ ಶಿಶುವಾಳ ಗ್ರಾಮಗಳಲ್ಲೂ ಇದೇ ಕಳ್ಳರು ಕಳ್ಳತನ ಮಾಡಿದ್ದದ್ದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಒಟ್ಟು 6 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ 3 ಮಂದಿ ಕಳ್ಳರು ಹೊಸದುರ್ಗ ತಾಲೂಕಿನವರೇ ಅನ್ನೋದು ಕೂಡ ದೃಢಪಟ್ಟಿದೆ. ತಾಲೂಕು ಮತ್ತೂರು ಹೋಬಳಿ ನಮ್ಮ ಮಾವರಿವರು ಶಿವಣ್ಣ ಅಂತ, ಇವ್ರ ಮನೆಯಲ್ಲಿ ಕಳ್ಳತನ ಆಯಿತು ಮಧ್ಯಾಹ್ನದ ಹೊತ್ತು 1 ಗಂಟೆ ಸುಮಾರಿನಲ್ಲಿ. ಆ ಟೈಮ್ನಲ್ಲಿ ನಾವು FIR ಮಾಡಿದ್ವಿ ಶ್ರೀರಾಮಪುರ ಸ್ಟೇಷನ್ಗೆ. ಅಲ್ಲಿ ಏನು ಮಾಹಿತಿ ನಮಗೆ ದೊರಕಿರಲಿಲ್ಲ. ಸ್ವಲ್ಪ ದಿವಸ ಬಿಟ್ಟಾದಮೇಲೆ ಈ ಸ್ಟೇಷನಿಂದ ಈ ಸಾಹೇಬರು ಸಬ್ ಇನ್ಸ್ಪೆಕ್ಟ್ರು ಈ ಹಂದನಕೆರೆ ಪೊಲೀಸ್ ಠಾಣೆಯಿಂದ ನಿಮ್ಗೆ ಫೋನ್ ಮಾಡಿ ಹಿಂಗೆ ಕಳ್ಳರು ಸಿಕ್ಕಿದ್ದಾರೆ, ನಿಮ್ಮ ಮನೆ ಕಳ್ಳತನ ಇದ್ದು ಅಂತ ಕೇಳಿದ್ರು. ಹೌದು ಸರ್ ಅನ್ನೋಕ್ಕೆ ಕಳ್ಳರು ಕರ್ಕೊಂಬಂದು ಅಲ್ಲಿ ಮಾಜೂರು ಮಾಡಿ ಅವ್ರ ಕಳ್ಳರು ಕರ್ಕೊಂಬಂದು ಯಾವ ರೀತಿ ಒಡವೆ ಎಲ್ಲ ತೋರಿಸಿ ನಮಗೆ ಆಮೇಲೆ ಬಂದು ನಿಮ್ಮ ಒಡವೆ ಹುಡುಕ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟು ಒಡವೆ ನಮಗೆ ಸಿಕ್ಕಿದೆ ಅಂತ ನಮ್ಮನ್ನು ಕರೆಸಿ ನಿಮ್ದು ಅಲ್ವಾ ಅನ್ನೋದು ಪರ್ಫೆಕ್ಟ್ ಅದು ಕನ್ಫರ್ಮ್ ಮಾಡಿಸಿ ಕಳಿಸಿದ್ರು. ಆಮೇಲೆ ತದನಂತರ ಈಗ ಕೋರ್ಟ್ನಿಂದ ರಿಲೀಸ್ ಪಡಿಸಿ ನಮ್ಮ ಅವರ ಒಡವೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು ಸರ್. ಈ ಕಾರ್ಯಾಚರಣೆಯಲ್ಲಿ ಕಳ್ಳತನವಾಗಿದ್ದ ಚಿನ್ನಾಭರಣಗಳನ್ನು ಯಶಸ್ವಿಯಾಗಿ ರಿಕವರಿ ಮಾಡಲಾಗಿದೆ. ತಮ್ಮ ಕಳೆದು ಹೋದ ಒಡವೆ ಮರಳಿ ಸಿಕ್ಕಿದ್ದಕ್ಕೆ ಹೊಸದುರ್ಗ ತಾಲೂಕಿನ ಜನ ಫುಲ್ ಖುಷ್ ಆಗಿದ್ದು ಹಂದನಕೆರೆ ಪೊಲೀಸರಿಗೆ ಅಭಿನಂದನೆ ಸುರಿಸುತ್ತಿದ್ದಾರೆ. ಹಂದನಕೆರೆ ಸಬ್ ಇನ್ಸ್ಪೆಕ್ಟರ್ ಚಿತ್ತರಂಜನ್ ಅವರ ಕಾರ್ಯವೈಖರಿಗೆ ಎಲ್ಲೆಡೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಈ ಕಾರ್ಯಾಚರಣೆಯಲ್ಲಿ SP ಅಶೋಕ್ ವೆಂಕಟ್, ASPಗಳು ಆದ ಗೋಪಿನಾಥ್, ಪುರುಷೋತ್ತಮ್, DYSP ಜಯಲಕ್ಷ್ಮಮ್ಮ ಮಾರ್ಗದರ್ಶನವಿದ್ದು ಸಬ್ ಇನ್ಸ್ಪೆಕ್ಟರ್ ಜೊತೆ ಶಂಕರ್, ದಿನೇಶ್ ಮತ್ತು ಹುಳಿಯಾರು ಠಾಣೆಯ ಪಾಂಡುರಂಗಯ್ಯ ಅವರ ಸಹಕಾರವೂ ಪ್ರಮುಖವಾಗಿದೆ. ಒಟ್ಟಾರೆ ಕಳ್ಳರ ಮೇಲೆ ಕಠಿಣ ಕ್ರಮ, ಜನರಿಗೆ ನ್ಯಾಯ ಮತ್ತು ಪೊಲೀಸ್ ಇಲಾಖೆಯ ಕಾರ್ಯಕ್ಷಮತೆಗೆ ಇದು ಮತ್ತೊಂದು ಸ್ಪಷ್ಟ ಉದಾಹರಣೆ. ಗಜೇಂದ್ರ, ನ್ಯೂಸ್ ಡೆಸ್ಕ್ ಬ್ಯೂರೋ, ಪಬ್ಲಿಕ್ ಫಸ್ಟ್ ಕನ್ನಡ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.